ನಮಸ್ಕಾರ ಎಲ್ಲರಿಗೂ ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನಿಲ್ಲಿ 40 ಬ್ಲೌಸ್ನ ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ತಿಳಿಸಿ. ಮೊದಲು ನಾನಿಲ್ಲಿ ಈ ಬಾರ್ಡರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾರ್ಡರ್ನಲ್ಲಿ ಸಿಂಪಲ್ ಆಗಿ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಹಾಗಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದ ಪೀಸನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಇಲ್ಲಿ ಒಂದು 15 ಸೆಂಟಿಮೀಟರ್ನಷ್ಟು ಕಾಟನ್ ಲೈನಿಂಗನ್ನು ತಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ನಾವು ಎಡ್ಜು ಮತ್ತು ಫೋಲ್ಡಿಂಗನ್ನು ಬ್ಯಾಕ್ ಹುಕ್ಕು ಮತ್ತು ಫ್ರಂಟ್ ಹುಕ್ ಮಾಡ್ತಾ ಇದ್ದೀವ ಅದನ್ನು ನೋಡಿಕೊಂಡು ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಫ್ರಂಟ್ ಹುಕ್ ಮಾಡ್ತಾ ಇರೋದ್ರಿಂದ ಫೋಲ್ಡಿಂಗ್ ಭಾಗವನ್ನು ನನ್ನ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಲೈನಿಂಗ್ ಕಟ್ ಮಾಡುವಾಗ ಕೆಳಗಡೆ ಸ್ವಲ್ಪ ಕ್ರಾಸಾಗಿ ಕಚ್ಚಾ ಬಂದಿರುತ್ತೆ. ಹಾಗಾಗಿ ಸ್ಟ್ರೈಟಾಗಿ ಒಂದು ಲೈನ್ ಕಟ್ ಹಾಕ್ಕೊಂಡ್ಬಿಟ್ಟು ಇಟ್ಕೋಬೇಕು. ಈಗ ಪೂರ್ಣ ಉದ್ದ 14.75 ಇದೆ. ಅದಕ್ಕೆ ಪ್ಲಸ್ 1 ಇಂಚಿನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆರ್ಮೋಲ್ ಡೆಪ್ತು ನಮಗೆ 6.5 ತೋರಿಸ್ತಾ ಇದೆ. 6.5ಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಹಾಕ್ಕೊಂಡು ಬಿಡೋಣ. ಈಗ ನೆಕ್ಸ್ಟ್ ಶೋಲ್ಡರನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರು 5.5.1 ಇದೆ ಈ ಸೈಜ್ಗೆ. ಅಷ್ಟನ್ನೇ ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ಲೈನನ್ನು ಹಾಕ್ಕೊಂಡು ಬಿಡೋಣ. ಈಗ ಇಲ್ಲಿ ಎದೆ ಸುತ್ತಳತೆ 4ನೇ ಒಂದು ಭಾಗ ಅಂದರೆ 40.5ಯಲ್ಲಿ 4ನೇ ಒಂದು ಭಾಗ 10.1 ಬಂದಿದೆ. ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ವೆಸ್ಟ್ ರೌಂಡ್ನ ಅದು ಕೂಡ ಅಷ್ಟೇ 35.5 ಇದೆ. ಅದರಲ್ಲಿ 4ನೇ ಒಂದು ಭಾಗ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ 1 ಇಂಚು ಟಕ್ಸ್ಗಾಗಿ ಹಾಗೆ 2 ಇಂಚು ನಮಗೆ ಒಳಗಡೆ ಬಟ್ಟೆ ಇರುತ್ತಲ್ವ ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ಮೇಲೆ ಕೆಳಗೆ ಅಂದರೆ ಚೆಸ್ಟಲ್ಲೂ ವೆಸ್ಟಲ್ಲೂ ಕೂಡ ಮಾರ್ಜಿನ್ನು 2 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಲೈನ್ ಹಾಕೋಬೇಕು. ನೆಕ್ಸ್ಟು ಇಲ್ಲಿ ಸೊಂಟದಲ್ಲಿ ನಾವು ಟಕ್ಸ್ ಹಿಡಿತೀವಲ್ವ ಅದಕ್ಕೆ 1 ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದನ್ನು ಮಿಡ್ ಪಾಯಿಂಟ್ ಮಾಡಿಕೊಂಡು ಹೀಗೆ ಆ ಕಡೆ ಈ ಕಡೆ ಅರ್ಧ ಇಂಚಿಗೆ ಲೈನ್ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಸ್ಮಾಲ್ ಶೋಲ್ಡರ್ ಏನಿದೆ ಅದು ಎಷ್ಟಿದೆಯೋ ಬ್ಲೌಸ್ನಲ್ಲಿ ನೋಡ್ಕೋಬೇಕು. ಅದಕ್ಕೆ ಪ್ಲಸ್ 3/4 ಇಂಚನ್ನ ನಾವು ಸೇರಿಸ್ಕೋಬೇಕು. ಡೀಪ್ ನೆಕ್ಕಲ್ಲಿ ಯಾವುದೇ ಬ್ಲೌಸ್ನ ನಾವು ಅಳತೆ ತೊಗೊಂಡ್ರು ಕೂಡ ನಮಗೆ ರೆಡಿ ಏನಿರುತ್ತೆ ನೋಡಿ ಸ್ಮಾಲ್ ಭುಜ ಅಂದರೆ ಕಾಲು ಭುಜ ಅಷ್ಟನ್ನು ನಾವು ನೋಡಿಕೊಂಡು ಅದಕ್ಕೆ ಪ್ಲಸ್ 3/4 ಇಂಚ್ ಸೇರಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಡೀಪು ಕೂಡ ಅಷ್ಟೇ ಸ್ಟ್ರೈಟಾಗಿ ನೋಡಿದ್ರೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ನಾನಿಲ್ಲಿ ಕ್ರಾಸಾಗಿ ನೋಡ್ತಾ ಇರೋದ್ರಿಂದ ಕ್ರಾಸಾಗಿ ನೋಡ್ಕೊಳ್ತಾ ಇದ್ದೀನಿ. ಮೇಲೆ ಅರ್ಧ ಇಂಚು ನಾವು ರೆಡಿ ಅಳತೆ ತೊಗೊಳ್ಳುವಾಗ ಏನು ನೋಡ್ಕೊಂಡಿರ್ತೀವಲ್ಲ 10.25 ಇದೆ. ಸೊ ಮೇಲೆ ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ಹೋಗುತ್ತಲ್ವ ಹಾಗಾಗಿ 10.25 ನಾನಿಲ್ಲಿ ಬ್ಯಾಕ್ ಡೀಪನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಆರ್ಮೋಲಲ್ಲಿ ಮೂಲೆ ಏನಿರುತ್ತಲ್ಲ ಅಲ್ಲಿ 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಆರ್ಮೋಲ್ ಶೇಪರಿಂದ ಇದನ್ನು ಕರೆಕ್ಟಾಗಿ ಈ ರೀತಿ ಶೇಪ್ ಹಾಕ್ಕೊಂಡು ಬಿಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಸ್ಕೇಲ್ ಇಲ್ಲ ನಿಮ್ಮ ಹತ್ರ ಅಂದರೆ ಕೈಯಿಂದ ಕೂಡ ನೀವು ನಿಧಾನವಾಗಿ ಹಾಕ್ಕೊಳ್ಳಿ. ಹಾಗೆ ಈ ನೆಕ್ ಹತ್ರ ನಾವು ಒಂದು 1/2 ಇಂಚಿನಷ್ಟು ಡೌನ್ ಮಾಡಿದ್ರೆ ನಮಗೆ ಭುಜ 1/4 ಇಂಚು ಡೌನ್ ಆಗುತ್ತೆ. ಸೊ ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಶೇಪನ್ನು ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದಾಗಿದೆ. ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಕಟ್ ಮಾಡೋದಕ್ಕಿಂತ ಮುಂಚೆ ಈ ಎಡ್ಜಲ್ಲಿ ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಹಾಗಾಗಿ ಒಂದು ಲೈನ್ ಹಾಕ್ಕೊಂಡು ಅದಕ್ಕಿಂತ ಒಳಗಡೆಗೆ ಅರ್ಧ ಇಂಚ್ಗೆ ಇನ್ನೊಂದು ಲೈನನ್ನು ಹಾಕ್ಕೋಬೇಕಾಗತ್ತೆ. ಅದು ಉಕ್ಸ್ ಮತ್ತು ಹೈಪಟ್ಟಿಗೋಸ್ಕರ. ಅದಕ್ಕೆ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ಇಟ್ಬಿಟ್ಟು ಆ್ಯಸ್ ಇಟ್ ಈಸ್ ಅದನ್ನೇ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಕಟ್ಟಿಂಗನ್ನು ಎತ್ತಿಟ್ಕೊಂಡು ಈಗ ಪ್ರಿನ್ಸಸ್ ಕಟ್ಗೋಸ್ಕರ ನಾವು ಫ್ರಂಟ್ ಶೇಪನ್ನು ಯಾವ ರೀತಿ ಹಾಕೊಳ್ಳೋದು ನೋಡೋಣ. ಇಲ್ಲಿ 3/4 ಇಂಚ್ಗೆ ನಾನು ಬ್ಯಾಕ್ಗಿಂತ ಫ್ರಂಟ್ನ 3/4 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಹಾಗೆ ಈ ಆರ್ಮೋಲಲ್ಲೂ ಕೂಡ ನಾವು ಒಳಗಡೆ 1/2 ಇಂಚು ಶೇಪ್ ತೆಗಿಬೇಕಲ್ವ ಅದಕ್ಕೋಸ್ಕರ ಈ ಲೈನ್ ಹಾಕ್ಕೊಂಡು ಆರ್ಮೋಲನ್ನು ಒಳಗಡೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡಿದ್ದೀನಿ. ಹಾಗೆ ಮೇಲೆ ಭುಜದಿಂದ ನಾವು ಅಳತೆ ಬ್ಲೌಸ್ನಲ್ಲಿ ಅಳತೆ ತೊಗೊಂಡಿರ್ತೀವಿ ಅಂದರೆ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ತೊಗೊಂಡಿದ್ರೆ 10.25 ನಮಗೆ ಬರ್ತಾ ಇದೆ. ನಾವು ಮೇಲಿಂದ ತೊಗೊಂಡ್ರೆ ಅರ್ಧ ಇಂಚು ಸೇರಿಸ್ಕೊಂಡು ತೊಗೋಬೇಕು. ಅಂದರೆ 11 ಇಂಚು ನಮಗೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಬರ್ತಾ ಇದೆ. ಈಗ ನಾನು ಸೈಡಲ್ಲಿ ಅಪೆಕ್ಸ್ ಹತ್ರ 4.25 ಇಂಚು ತೊಗೊಂಡಿದ್ದೀನಿ. ಈ ಸೈಜ್ಗೆ ಕೆಳಗಡೆ 3.25 ಇಟ್ಕೊಳ್ತಾ ಇದ್ದೀನಿ. ಹಾಗೆ
40+ ಆಗಿರೋದ್ರಿಂದ ನಾನು ಈ ಲೂಸ್ಗೋಸ್ಕರ 2.25 ಇಂಚ್ನಷ್ಟು ತೊಗೊಂಡಿದ್ದೀನಿ. ಈ ರೀತಿ ಶೇಪ್ ಹಾಕ್ಕೊಂಡು ಆರ್ಮೋಲ್ ಸ್ಕೇಲಲ್ಲಿ ಫಸ್ಟು ಮಿಡಲ್ ಶೇಪನ್ನು ಹಾಕ್ಕೋಬೇಕು. ಇದಾದ ನಂತರ ಆರ್ಮೋಲ್ ಸ್ಕೇಲನ್ನು ಯೂಸ್ ಮಾಡ್ಕೊಳ್ಳಿ, ಅದರಿಂದ ತುಂಬ ಚೆನ್ನಾಗಿ ಶೇಪ್ ಯೂಸ್ ಮಾಡೋದಕ್ಕೆ ಬರುತ್ತೆ. ನೋಡಿ ಪ್ರಿನ್ಸಸ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಈಗ ಇಲ್ಲಿ ಏನು ನಾವು ಲೂಸ್ನ ತೊಗೊಂಡಿದ್ದೀವಲ್ಲ, ಈ ಸೆಂಟ್ರಲ್ಲಿ ಕಟ್ ಮಾಡಿ ತೆಗಿತೀವಿ. ಹಾಗಾಗಿ ಆ ಪ್ಲೇಸನ್ನು ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕು. 2.25 ಇಂಚು ತೊಗೊಂಡಿದ್ದೀನಿ. ಹಾಗೆ ಬಗಲಲ್ಲಿ 1 ಇಂಚಿನಷ್ಟು ತೊಗೊಂಡಿದ್ದೀನಿ. ಇದು 1 ಇಂಚು ಏನಕ್ಕೆ ಅಂದರೆ ಫ್ರಂಟ್ ನೆಕ್ ಹತ್ರ ಮತ್ತು ಈ ಕಡೆ ಭಾಗ ಏನು ನಾವು ಪ್ರಿನ್ಸಸ್ ಕಟ್ ಪೀಸನ್ನು ಜಾಯಿಂಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ 1 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಬೇಕಾಗುತ್ತೆ. ಈಗ ಬ್ಯಾಕ್ ಪೀಸನ್ನು ಹಿಡ್ಕೊಂಡು ನೋಡ್ಕೊಳ್ಳಿ. ನೋಡಿ ಇಷ್ಟು ನಮಗೆ ಎಕ್ಸ್ಟ್ರಾ ಇದೆ. ದಪ್ಪ ಇರುವಂತಹ ಸೈಜ್ಗೆ ಅಂದರೆ 40-44 ಸೈಜ್ಗೆ ನಾವಿಲ್ಲಿ ಈ ಶೇಪನ್ನು ಕಟ್ ಮಾಡೋದು ಬೇಡ. ಇಲ್ಲೂ ಕೂಡ ಒಂದು ಟಕ್ಸನ್ನು ಕೊಟ್ಬಿಡೋಣ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಹೀಗೆ ಟಕ್ಸ್ ಹಿಡಿತಾ ಇದ್ದೀನಿ. ಹಾಗೆ ಫ್ರಂಟ್ ನೆಕ್ ಶೇಪನ್ನು ಕೊಟ್ಕೊಳ್ಳೋಣ. ನಾವು ಯಾವಾಗಲೂ ರೆಡಿ ಅಳತೆ ಬ್ಲೌಸ್ನಲ್ಲಿ ಅಳತೆ ತೊಗೊಂಡಿರ್ತೀವಿ, ಅದನ್ನು ಮರಿಬಾರ್ದು. ಅದಕ್ಕೆ +1/2 ಇಂಚು ಸೀಮ್ಗೆ ಸೇರಿಸ್ಕೊಳ್ಳೇಬೇಕಾಗತ್ತೆ. ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಫಸ್ಟು ಅರ್ಧ ಇಂಚ್ ಮೇಲೆ ಏನು ಒಳಗಡೆ ಬಟ್ಟೆ ಇರುತ್ತಲ್ಲ, ಅದನ್ನು ಬಿಟ್ಬಿಟ್ಟು ಬೇಕಿದ್ರೆ ನೀವು ನೆಕ್ ಬಿಡ್ತನ್ನು ತೊಗೋಬಹುದು. ನೋಡಿ ಈಗ ಫ್ರಂಟ್ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ರೌಂಡ್ ಅಂತಲ್ಲ, ನಿಮ್ಗೆ ಯಾವ್ದು ನೆಕ್ ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಹಾಗೆ ಕ್ರಾಸಾಗಿ ಇದನ್ನು ಒಂದು ಲೈನ್ ಹಾಕ್ಕೊಂಡು ಬಿಡೋಣ. ಇದು ಕೂಡ ಈಗ ರೆಡಿಯಾಗಿದೆ. ಇಲ್ಲಿ ನಾವು ಟಕ್ಸ್ ಹಿಡಿದಾಗ ಜಾಸ್ತಿ ಕೆಳಗಡೆ ಹೋದರೆ ನಮಗೆ ಕ್ರಾಸ್ ಅನ್ನೋದು ತುಂಬ ಬರುತ್ತೆ. ಸೊ ಮಿಡಲಲ್ಲಿ ನೋಡ್ಕೊಂಡು ಸ್ವಲ್ಪ ಡೌನಿಗೆ ಬಂದು ನಾವು ಈ ರೀತಿ ಕ್ರಾಸ್ ಟಕ್ಸ್ಗೋಸ್ಕರ ಹಿಡ್ಕೋಬೋದು. ಈಗ ಇದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಹಾಗೆ ಮೇಲೆ ನಾವು ಉಕ್ಸ್ ಪಟ್ಟಿ ಏನು ಹಾಕ್ಸ್ತೀವಲ್ವ, ಐ ಪಟ್ಟಿ ಉಕ್ಸ್ ಪಟ್ಟಿ, ಅಲ್ಲಿ ಈ ರೀತಿ ಸ್ವಲ್ಪ ಶೇಪ್ ಕೊಟ್ಕೊಂಡ್ರೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಫ್ರಂಟ್ ನೆಕ್ ಶೇಪನ್ನು ಕಟ್ ಮಾಡ್ಕೊಂಡ್ಮೇಲೆ ಸೈಡಲ್ಲಿ ಉಕ್ಸ್ ಮತ್ತು ರಿಂಗ್ಸ್ ಪಟ್ಟಿಗೆ ಏನು ಬಿಟ್ಟಿದ್ದೀವಲ್ಲ, ಅದನ್ನು ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ. ಇದರಿಂದ ನಮಗೆ ನೆಕ್ ಭಾಗದಲ್ಲಿ ಲೂಸ್ ಅನ್ನೋದು ಬರೋದಿಲ್ಲ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಈಗ ನೆಕ್ ಶೇಪ್ ಸೈಡಲ್ಲಿರುವಂಥ ಪ್ರಿನ್ಸಸ್ ಕಟ್ ಶೇಪ್ನ ಆರ್ಮೋಲ್ ಶೇಪನ್ನು ನೋಡಿ ಈ ರೀತಿ ನಾನು ಮಾರ್ಕಿಂಗ್ ಏನು ಮಾಡಿದ್ದೀನಲ್ಲ, ಅದಕ್ಕೆ ಎಕ್ಸಾಕ್ಟಾಗಿ ಕಟ್ ಮಾಡಿಕೊಂಡು ಸೆಂಟ್ರಲ್ ಕಚ್ ಹಾಕ್ಕೊಂಡಿದ್ದೀನಿ. ಈಗ ಫಿಟ್ಟಿಂಗ್ ಲೈನ್ ಬರುತ್ತಲ್ಲ, ಈ ಸೈಡ್ನ ಪ್ರಿನ್ಸಸ್ ಶೇಪ್ ಲೂಸ್ನ ಕಟ್ ಮಾಡಿಕೊಂಡೆ. ಇಲ್ಲಿ ನೋಡಿ ನೀವು ತುಂಬ ಮುಖ್ಯವಾಗಿ ಇದನ್ನು ಅಬ್ಸರ್ವ್ ಮಾಡಿ, ಬ್ಯಾಕ್ ಏನು ಆರ್ಮೋಲ್ ಶೇಪ್ ಇತ್ತಲ್ವ, ಅದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಬರ್ತಾ ಇದೆ ನೋಡಿ. ಈ ರೀತಿ ಸೆಂಟ್ರಿಗೂ ಕೂಡ ಒಂದು ಕಚ್ ಹಾಕ್ಕೊಂಡು ನೀರು ಚೆಕ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟಾಗಿದೆ. ಅದೇ ನೀವು ಬೇಸಿಕ್ನಲ್ಲಿ ಹೊಲಿಯುವಂಥವ್ರಾಗಿದ್ದರೆ, ಅಂದರೆ ಈಗಷ್ಟೇ ಹೊಲಿತಾ ಇರೋರಾಗಿದ್ದರೆ ಈ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟ್ ಜಾಯಿಂಟ್ ಆದಮೇಲೆ ನೀವು ಬೇಕಿದ್ರೆ ಶೇಪ್ ನೋಡಿಕೊಂಡು ಕಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಏರುಪೇರು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಬ್ಲೌಸ್ನಲ್ಲಿ ನನಗೆ 10 ಮಿಡಲ್ ಪಾಯಿಂಟು ತೋರಿಸ್ತಾ ಇತ್ತು. ಸೊ ಇಲ್ಲೂ ಕೂಡ ಪರ್ಫೆಕ್ಟಾಗಿದೆ. ಈಗ ತುಂಬ ಜನ ಸ್ಲೀವ್ಸ್ನ ಆರ್ಮೋಲ್ ಡೌನು ಮತ್ತು ಎಷ್ಟು ಅಗಲ ತೊಗೋಬೇಕು, ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನೋಡಿ ನಾನು ಇಲ್ಲೇನು ಮೇಲೆ ಕೆಳಗೆ ಪಾಯಿಂಟ್ ಮಾಡ್ಕೊಂಡಲ್ಲ, ಅಷ್ಟನ್ನು ನೋಡ್ಕೊಳ್ಳಿ. ಇಲ್ಲಿ ಸ್ಲೀವ್ಸ್ ಡೌನ್ನ ನಾನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. 4.25 ತೋರಿಸ್ತಾ ಇದೆ. 1/2 ಇಂಚ್ ಮೈನಸ್ ಮಾಡಿ 4 ಇಂಚು ನಾನು ಸ್ಲೀವ್ಸ್ ಡೌನನ್ನು ತೊಗೊಂಡಿದ್ದೀನಿ. ಹಾಗೆ ಈಗ ಸ್ಲೀವ್ಸ್ಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಕೊಳ್ತಾ ಇದ್ದೀನಿ. ಸ್ಲೀವ್ ಲೆಂತ್ ಬಂದು ನಮಗೆ 12.25 ಇದೆ. ಅದಕ್ಕೆ +1/2 ಇಂಚು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ. ಸೊ 12.25 + ಅರ್ಧ ಇಂಚು 12.25 ಇಂಚು ಸ್ಲೀವ್ ಲೆಂತ್ನ ತೊಗೊಂಡಿದ್ದೀನಿ. ನಾನು ಬ್ಯಾಕ್ ಪಾರ್ಟ್ನಲ್ಲಿ ನಿಮ್ಗೆ ಯಾವ ರೀತಿ ಅಂತ ತೋರಿಸ್ಕೊಟ್ಟೆ ಅಲ್ವಾ, ಸ್ಲೀವ್ಸ್ ವಿಡ್ತ್ ತೊಗೊಳ್ಳೋದು, ಅದೇ ರೀತಿ ಇಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಮಾರ್ಕ್ ಮಾಡಿ. ಈಗ ಭುಜದ ಹತ್ರ ಇಲ್ಲಿ ನಮಗೆ ರೌಂಡ್ ಅಂತ ಸ್ವಲ್ಪ ಶೇಪ್ ಬರುತ್ತೆ. ನಾವು ಡೈರೆಕ್ಟ್ ಪಾಯಿಂಟಿಂದನೇ ಶೇಪ್ ಹಾಕಬಾರ್ದು. 1 ಅಥವಾ 1.25 ಇಂಚಿನಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಬ್ಯಾಕ್ ಶೇಪನ್ನು ಹಾಕೋಬೇಕು. ಹಾಗೆ ಮಿಡಲ್ ಪಾಯಿಂಟ್ ಮಾಡಿ ಇಲ್ಲಿ ಕೂಡ ಫ್ರಂಟ್ ಆರ್ಮೋಲ್ ಶೇಪ್ನ ಈ ರೀತಿ ತೊಗೋಬೇಕು ಸ್ಲೀವ್ಸ್ನಲ್ಲಿ. ಹಾಗೆ ಸ್ಲೀವ್ಸ್ ರೌಂಡು 5.25 ಇದೆ, +2 ಇಂಚು ಸೀಮ್ಗಾಗಿ. ನಾವು ಬ್ಯಾಕು ಮತ್ತು ಫ್ರಂಟಲ್ಲಿ ಎಷ್ಟು ಬಿಟ್ಟಿರ್ತೀವೋ ಅಷ್ಟನ್ನೇ ತೊಗೋಬೇಕು ಸ್ಲೀವ್ಸ್ಗೂ ಕೂಡ. ನೋಡಿ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟಾಗಿ ಬಂದಿದೆ ಅಲ್ವಾ. ನೋಡಿ ಈಗ ನಾವು ಸೈಡ್ ಸ್ಲೀವ್ಸ್ನ ಶೇಪನ್ನು ಕೊಟ್ಕೊಳ್ಳೋಣ. ಈ ರೀತಿ ಸ್ಕೇಲಲ್ಲಿ ನೀವು ಶೇಪ್ ಹಾಕೋದ್ರಿಂದ ನಿಮ್ಗೆ ಒಂದು ರಿಂಕಲ್ಸ್ ಅನ್ನೋದು ಕೂಡ ಬರೋದಿಲ್ಲ, ನೀಟಾಗಿ ಬರುತ್ತೆ.
ಈಗ ಸ್ಲೀವ್ಸ್ ಮಾರ್ಕಿಂಗ್ ಕೂಡ ರೆಡಿ ಆಗಿದೆ. ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ನನಗೇನು ತಿಳಿದಿದೆಯೋ ಅದನ್ನು ನಿಮ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. 40½ ಬ್ಲೌಸ್ನ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ತುಂಬ ಈಸಿಯಾಗಿ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಮ ಸಹಾಯ ಸಹಕಾರ ಬೆಂಬಲ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಸ್ನೇಹಿತರೆ, ಇದರ ಸ್ಟಿಚಿಂಗ್ ವಿಡಿಯೋದಲ್ಲಿ